ನೋಡಿ ಈ ಗಿಡ ಅಬ್ಸರ್ವ್ ಮಾಡಿ. ಇದು ಬಿಸಿಲಿಗೆ ಇಲ್ಲಿ ಒಂಥರ ನೀರು ಬಿದ್ದು 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 ಕೊಳ್ತಿರೋ ಜಾಗ. ಹಿಂಗಾರ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಹಿಂಗಾರ ಬಿಟ್ಟಿರೋಂಥ ಗಿಡ ಇದು. ಇದು ಮೊನ್ನೆ ಮಳೆಗೆ ಜೋರ ಬೀಸಿರೋ ಗಾಳಿ ಕಟ್ಟಾಗಿರೋವಂಥದ್ದು. ಇದೆಲ್ಲ ನೋಡ್ತಾ ಇದ್ದರೆ ಬಿಸಿಲಿಗೆ ಏನು ನಾವು ಗಿಡಗಳನ್ನ ಒಡ್ತೀವಿ, ಬಿಸಿಲು ಬೀಳುವಂಥ ಜಾಗನ ನಾವು ಪ್ರೊಟೆಕ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ಇದು ಯಾವತ್ತಾದರೂ ಒಂದು ದಿವಸ ಕಟ್ಟಿಟ್ಟ ಬುತ್ತಿ. ನೋಡಿ ಇದು ಪಕ್ಕದಲ್ಲಿ ಗಿಡ ಬಿದ್ದಿದೆ, ಇದು ಅಷ್ಟೇ ಸೇಮ್ ಇಲ್ಲಿ ಟೊಳ್ಳಾಗಿರೋದೆ. ಈ ಥರ ಟೊಳ್ಳಾಗಿರೋ ಮರಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಬೀಳೋದು. ನಮಸ್ಕಾರ ರೈತ ಬಾಂಧವರೇ. ಇತ್ತೀಚೆಗೆ ಕಳೆದ ವಾರ ಅಂದರೆ ತುಂಬ ಜೋರಾಗಿ ಗಾಳಿ ಮತ್ತು ಮಳೆ ಒಂದು ಕಾರಣದಿಂದಾಗಿ ತುಂಬ ಮರಗಳು ತುಂಬ ತೋಟಗಳಲ್ಲಿ ಬಿದ್ದಿರೋದು ನಾವೆಲ್ಲ ನೋಡಿದ್ದೀವಿ. ಸೊ ಈ ಥರ ಬಿದ್ದಿರೋ ಮರಗಳಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದ್ದೇನಂತ ಹೇಳಿದರೆ, ತುಂಬ ತೋಟಗಳನ್ನ ನಾನು ದಾರಿಲಿ ಹೋಗುವಾಗ ಕೆಲವೊಂದು ತೋಟಗಳನ್ನ ವಿಸಿಟ್ ಮಾಡಿದೆ. ಸೊ ಇಲ್ಲಿ ಕಂಡು ಬಂದಂಥ ಒಂದು ಮೇಜರ್ ಸಮಸ್ಯೆ ಏನಂತ ಹೇಳಿದರೆ, ಒಂದು ಗಾಳಿ ಜೋರಾಗಿ ಬೀಸಿದರೆ ಎಲ್ಲ ಮರಗಳು ಬಿದ್ದಿಲ್ಲ. ಯಾವ ಮರಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ 90% ಈ ಒಂದು ಈಶಾನ್ಯ ಭಾಗದಲ್ಲಿ ಮಧ್ಯಾಹ್ನದ ಬಿಸಿಲು ಬೀಳ್ತಕ್ಕಂಥ ಜಾಗದಲ್ಲಿ ಏನು ಬಿಸಿಲು ಬಿದ್ದು ಸೀಳು ಹೊಡೆದಿರುತ್ತೆ, ಸೀಳು ಹೊಡೆದ್ಬಿಟ್ಟು ಆ ಸೀಳಾಗಿರುವಂಥ ಗಿಡಗಳು ನಿಧಾನಕ್ಕೆ ಮಳೆ ಬಿದ್ದು 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 ಟೊಳ್ಳಾಗಿರ್ತವೆ. ಆ ಥರದ್ದು ಹೆಚ್ಚಿನ ಮರಗಳು ಕೂಡ ನಿಮ್ಗೆ ಬಿದ್ದಿದ್ದಾವೆ. ನೀವು ಅಬ್ಸರ್ವ್ ಮಾಡಿರ್ಬೇಕು, ಇಲ್ಲಿ ನಮ್ಮ ತೋಟದಲ್ಲಿ ತುಂಬ ಮರ ಬಿದ್ದಿದ್ದಾವೆ. ಸೊ ಈ ತೋಟದಲ್ಲಿ ಇಲ್ಲಿ ನೋಡಿರಿ, ಈ ಗಿಡ ನೋಡಿ, ಈ ಗಿಡದಲ್ಲೂ ಅಷ್ಟೇ ಇದು ಟೊಳ್ಳಾಗಿತ್ತು, ಇಲ್ಲಿ ಮುರಿದು ಬಿದ್ದಿದೆ. ಇದನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಮಧ್ಯಾಹ್ನ ಬಿಸಿಲು ಬಿದ್ದು ಇಲ್ಲೂ ಟೊಳ್ಳಾಗಿದೆ. ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ, ಈ ಗಿಡ ಅಬ್ಸರ್ವ್ ಮಾಡಿ, ಇದು ಅಷ್ಟೇ. ಹೌದ್ರಾ? ಇನ್ನು ಚೆನ್ನಾಗಿರೋ ಗಿಡಗಳು ಈಗ ನೋಡಿ, ಯಾವುದೇ ರೀತಿಯ ಹಾನಿ ಆಗದೇ ಇರೋ ಗಿಡಗಳು ಏನೂ ಆಗಿಲ್ಲ, ಹಾಗೆ ಇದ್ದಾವೆ. ಬಟ್ ಹಂಗಂತೇಳಿ ತುಂಬ ರಭಸವಾಗಿ ಗಾಳಿ ಬೀಸಿದಾಗ ಈ ಥರ ಹಾನಿ ಆಗೋದು ಸಾಮಾನ್ಯ. ಮುನ್ನೆಚ್ಚರಿಕಾ ಕ್ರಮವಾಗಿ ನಾವೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಮಧ್ಯಾಹ್ನದ ಬಿಸಿಲು ಗಿಡಕ್ಕೆ ತಾಗದಿರೋ ಹಾಗೆ ನಾವು ಐಡಿಯಾ ಮಾಡ್ಕೋಬೇಕು. ಹೇಗೆ ಅಂತ ಹೇಳಿದರೆ, ಒಂದು ಬಾರ್ಡರ್ ಕ್ರಾಪ್ಸ್ ಅಂತ ಹೇಳ್ತೀವಿ ನಾವು. ಒಂದೆರಡು ಸಾಲು ಹೋದರೂ ಪರವಾಗಿಲ್ಲ, ಅಡಿಕೆ ತೋಟದಲ್ಲಿ ತೆಂಗನ್ನ ಸುತ್ತ ಹಾಕೊಳ್ಳೋದು ನನ್ನ ಪ್ರಕಾರ ತುಂಬ ಸೂಕ್ತ. ತೆಂಗು ಇತ್ತು ಅಂತ ಹೇಳಿದರೆ ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ಅವಾಯ್ಡ್ ಆಗುತ್ತೆ. ಅದು ತೆಂಗು ತುಂಬ ಎತ್ತರ ಹೋದರೆ ಅಲ್ಲಿ ನಿಮ್ಗೆ ಯೂಸ್ ಆಗೋದಿಲ್ಲ. ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ ನಿಮಗೆ ಈ ತೋಟದಲ್ಲಿ ತೆಂಗಿದೆ, ತುಂಬ ಎತ್ತರ ಹೋಗಿದೆ. ಸೊ ನಿಮಗೆ ಇಲ್ಲಿ ಡ್ಯಾಮೇಜ್ ಕಾಣ್ತಾ ಇದೆ. ಇಲ್ಲ ಅಂತ ಹೇಳಿದರೆ ನಾವು ಸುತ್ತ ಬಾರ್ಡ್ರ್ ಆಗಿ ಗಾಳಿ ತುಂಬ ರಭಸವಾಗಿ ಬರದೇ ಇರೋಗಿ ನೋಡ್ಕೋಬೇಕು ಅಂತ ಹೇಳಿದರೆ, ಈ ಗ್ಲಿರಿಸೀಡಿಯಾ ಆಗಿರ್ಬೋದು, ಅಂದರೆ ಗೊಬ್ಬರದ ಗಿಡ ಅಂತ ನಾವೇನು ಹೇಳ್ತೀವಿ, ಅದನ್ನು ಸುತ್ತ ಬಾರ್ಡ್ರಿಗೆ, ಅಂದರೆ ರಭಸವಾಗಿ ಬಂದಿರತಕ್ಕಂಥ ಗಾಳಿ, ಅಥವಾ ಬಾಳೆನಾದರೂ ಹಾಕ್ಕೊಳ್ಳಿ, ರಭಸವಾಗಿ ಬಂದಿರತಕ್ಕಂಥ ಗಾಳಿ ಫಸ್ಟ್ ಒಂದು ಸರಿ ತಡೆದು ಚಕ್ಕಾಗಿ ಆಮೇಲೆ ತೋಟದೊಳಗಡೆ ಬರೋಂಗೆ ಮಾಡಿಕೊಂಡ್ರೆ, ನನ್ನ ಪ್ರಕಾರ ಈ ಥರ ನಾವು 20-30 ವರ್ಷ ಸಾಕಿರುವಂಥ ಗಿಡಗಳು ಬಿದ್ದರೆ ಎಷ್ಟು ಹೊಟ್ಟೆ ಉರಿಯುತ್ತೆ, ಎಷ್ಟು ತೊಂದರೆ ಆಗುತ್ತೆ. ಸೊ ಒಂದು ಸುತ್ತ ಬಾರ್ಡರ್ ಕ್ರಾಪನ್ನು ಏನಾದರೂ ಮಾಡ್ಕೊಬೇಕು. ಇಲ್ಲ ನೆರಳಿನ ಏನು ಗಾಳಿಯನ್ನು ತಡೆ ಹಿಡಿಯತಕ್ಕಂಥ ಏನು ಬೆಳೆಗಳಿದೆ, ಗ್ಲಿರಿಸೀಡಿಯಾ ಆಗಿರ್ಬೋದು, ಗಾಳಿ ಗಿಡ ಅಂತಲೂ ಬರುತ್ತೆ. ಬಟ್ ಗಾಳಿ ಗಿಡಕ್ಕಿಂತ ಗ್ಲಿರಿಸೀಡಿಯಾ ಅಥವಾ ಬಾಳೆ ಬಿದ್ದರೂ ನಿಮಗೇನು ಅಂಥ ದೊಡ್ಡ ಹಾನಿ ಅಂತ ಅನಿಸೋದಿಲ್ಲ. ಅಡಿಕೆ ಮರಗಳು ಹೋದರೆ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ಸುತ್ತ ಇಲ್ಲಿ ಈ ಬಾರ್ಡ್ರಲ್ಲಿ ನಾವೇನಾದರೂ ಎಲ್ ಸೇಪಲ್ಲಾದರೂ, ಅಟ್ಲೀಸ್ಟ್ ಎಲ್ ಸೇಪಲ್ಲಿ ಏನು ಗಾಳಿ ಯಾವ ಕಡೆಯಿಂದ ಜಾಸ್ತಿ ಬೀಸುತ್ತೆ, ಆ ಎಲ್ ಸೇಪಲ್ಲಾದರೂ ನಾವು ಈ ಗೊಬ್ಬರದ ಗಿಡ ಅಥವಾ ಗಾಳಿಯನ್ನು ತಡೆಯುವಂಥ ಯಾವುದಾದ್ರೂ ಒಂದು ಬೆಳೆಯನ್ನು ನಾವು ಮಾಡಿಕೊಂಡ್ರೆ ನನ್ನ ಪ್ರಕಾರ ಈ ಥರ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗೋದನ್ನು ನಾವು ತಡಿಬೋದು. ಥ್ಯಾಂಕ್ ಯು.